ಸೊ ನಾನು ಈಗ ಹೇಳೋದನ್ನ ನೀವು ಹಾಗೆ ಇಮ್ಯಾಜಿನ್ ಮಾಡಿ. ಇನ್ ಸ್ಪ್ಯಾನ್ ಆಫ್ 10 to 15 ಡೇಸಲ್ಲಿ ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತ ಇರೋ ರೋಡು, ಬಿಲ್ಡಿಂಗ್ಸ್, ದೇವಸ್ಥಾನ ಇದೆಲ್ಲನೂ ಮರಳಿಂದ ಮುಚ್ಚೋದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಇದು ಯಾವುದೋ ಇಮ್ಯಾಜಿನೇಷನ್ ಕತೆ ಆಗಲಿ ಅಥವಾ ಫಿಕ್ಷನ್ ಆಗಲಿ ಇಲ್ಲ ಬೇರೆ ದೇವಸ್ಥಾನ ನಡೆದಿರೋದಾಗಲಿ ಕತೆ ಅಲ್ಲ. ನಮ್ಮ ಕರ್ನಾಟಕ, ನಮ್ಮ ಮೈಸೂರಲ್ಲಿರೋ ತಲಕಾಡಲ್ಲಿ ನಡೆದಿರೋ ನಿಜವಾದ ಘಟನೆ. 400 ವರ್ಷ ಆದ್ರೂ ಅದ್ರ ಹಿಂದೆ ಇರೋ ಸತ್ಯ, ಅದು ಶಾಪದಿಂದ ಹಾಗಾಗಿದ್ದ ಅಥವಾ ನೇಚರಿಂದ ಹಾಗಾಗಿದ್ದ, ಈ ಸತ್ಯನ ಇದುವರೆಗೂ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ಆ್ಯಂಡ್ ಇದ್ರ ಮೇಲೆ ಯಾವುದೇ ಪರ್ಟಿಕ್ಯುಲರ್ ಆಗಿ ಇದೇ ನಡೆದಿದೆ ಅನ್ನೋ ಆರ್ಟಿಕಲ್ ಇಲ್ಲ. ಇಟ್ಸ್ ಎವ್ರಿಥಿಂಗ್ ಅಬೌಟ್ ಕಾನ್ಸ್ಪಿರಸಿ ಥಿಯರೀಸ್. ನಾವು ಕಾಲದಿಂದ ಏನು ಕೇಳ್ಕೊಂಡಿದ್ದೀವಿ, ನಮ್ಮ ಪೇರೆಂಟ್ಸ್ ಹತ್ರ ಆಗಲಿ, ಹಿರಿಯರ ಹತ್ರ ಆಗಲಿ, ಟೀಚರ್ಸ್ ಹತ್ರ ಆಗಲಿ, ಆ ಸ್ಟೋರಿನ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ತಲಕಾಡು ಮರಳುಗಾಡು ಆಗೋಕ್ಕಿಂತ ಮುಂಚೆ ವಿಜಯನಗರ ಎಂಪೈರ್ ಒನ್ ಆಫ್ ದ ಮೇನ್ ಸಿಟಿ ಆಗಿತ್ತದು. ಯಾಕೆಂದರೆ ಅಲ್ಲಿ ರಿವರ್ ಬ್ಯಾಂಕ್ ಹತ್ರ ಇತ್ತು ಆ್ಯಂಡ್ ಅಲ್ಲೇ ಟ್ರೇಡ್ಸ್ ನಡೀತಾ ಇತ್ತು. ಸೊ ಇದೆಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಪ್ಲೇಸ್ ತಲಕಾಡಾಗಿತ್ತು. ಹಾಗಾದರೆ ತಲಕಾಡು ಮರಳುಗಾಡು ಆಗಿದ್ದು ಹೇಗೆ?